ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರದರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಅಂದರೆ ಒಂದು 5-6 ಜನ ಇರ್ಬೋದು ಕಮೆಂಟ್ಸಲ್ಲಿ ಕೇಳ್ತಾ ಇದ್ದಾರೆ ನಿಮಗೆ ಡಿಂಪಲ್ ಬರುತ್ತಾ ಅಂತ. ಬರುತ್ತೆ, ಬಟ್ ನಾನು ಬ್ರಾಡಾಗಿ ಸ್ಮೈಲ್ ಮಾಡಿದಾಗ ಮಾತ್ರ, ಲೈಕ್ ಮೇ ಬಿ ವೆರಿ ವೆರಿ ಲೆಸ್ ಅಮೌಂಟಲ್ಲಿ ಬರುತ್ತೆ, ಬಟ್ ಬರುತ್ತೆ. ಓಕೆ, ಸೊ ಗೈಸ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ನಾನು ಐ ಗೆಸ್ ಈ ಒಂದು ಟಾಪಿಕ್ ಮೇಲೆ ನಾನು 1 ವೀಕ್ ಮುಂಚೆ ವಿಡಿಯೋ ಮಾಡಿದ್ದೆ. ಅದಕ್ಕೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗಲಿಲ್ಲ. ವಾಟ್ ಐ ಫೀಲ್ ಈಸ್, ನಿಮಗೆ ಒಂದು ಸ್ಪೆಸಿಫಿಕ್ ಮೆಸೇಜ್ ಇದೆ ನಿಮ್ಮ ಮೈಂಡಲ್ಲಿರೋ ಒಂದು ಪರ್ಸನ್ನಿಂದ ಅಂತ. ಸೊ ಅದನ್ನು ನಾನು ಇನ್ ಡೆಪ್ತ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ದ ಥಿಂಗ್ ಈಸ್, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೈಂಡಲ್ಲಿರುವಂಥ ಪರ್ಸನ್, ಅದು ನಿಮ್ಮ ಪಾರ್ಟ್ನರೇ ಆಗಿರಬೇಕು ಅಲ್ಟಿಮೇಟ್ಲಿ ಅಂತ ಅಲ್ಲ, ನಿಮ್ಮ ಫ್ರೆಂಡ್ ಆದರೂ ಆಗಿರ್ಬೋದು. ಸೊ ಅದು ಯಾರೇ ಆಗಿರ್ಬೋದು, ಲೆಟ್ಸ್ ಸಿ. ಒನ್ ಥಿಂಗ್ ಈಸ್, ಅವರ ಮೈಂಡಲ್ಲಿ ಏನಾದರೂ ಇಂಪಾರ್ಟೆಂಟ್ ಮೆಸೇಜ್ ನಿಮಗಿದೆಯಾ? ಆ್ಯಂಡ್ ಕರೆಂಟ್ ಎನರ್ಜೀಸ್ನ ಕೂಡ ನೋಡೋಣ, ಇನ್ ಡೆಪ್ತ್ ಆಗಿ ನೋಡೋಣ. ಓಕೆ, ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ಸ್ ಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಏನೋ ಒಂಥರ ಗೊತ್ತಿಲ್ಲ, ಕ್ಯಾಮ್ರಾ ಸ್ವಲ್ಪ ಸ್ಲ್ಯಾಂಟ್ ಆಗಿದೆ ಅನ್ನಿಸ್ತಾ ಇದೆ ಇವತ್ತು. ಐ ಡೋಂಟ್ ನೋ ವೈ. ಐ ಡೋಂಟ್ ನೋ ಏನಿದು ರೀಸನ್, ಹೊಸದು ಪ್ರಾಬ್ಲಮ್. ಓಕೆ, ಸೊ ಗೈಸ್, ನಿಮಗೆ 2 ಇಮೇಜಸ್ ಬರುತ್ತೆ ನಿಮ್ಮ ಸ್ಕ್ರೀನ್ ಮೇಲೆ. ಓಕೆ, 2 ಇಮೇಜಸ್ ಅಲ್ಲಿ 1 ಇಮೇಜ್ನ ಚೂಸ್ ಮಾಡಿಬಿಟ್ಟು ಟೈಮ್ ಸ್ಟ್ಯಾಂಪ್ಸ್ ಇರುತ್ತೆ, ನಿಮ್ಮ ರೀಡಿಂಗಿಗೆ ಹೋಗ್ಬೋದು. ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಇದೆ. ಓಕೆ, ಆ್ಯಂಡ್ ನಿಮಗೆ ಇಮೇಜಸ್ನ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ನಿಮ್ಮ ಜೋಡಿಯಾಕ್ ಸೈನ್ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಒಂದಿರುತ್ತೆ. ಸೊ ನೀವು ಡೈರೆಕ್ಟಾಗಿ ಚೂಸ್ ಮಾಡ್ಬೋದು, ಡೈರೆಕ್ಟಾಗಿ ನೀವು ಅಲ್ಲಿಂದನೇ ಹೋಗ್ಬೋದು. ಓಕೆ, ಸೊ ಎಸ್, ತಡ ಮಾಡೋದು ಬೇಡ, ಜಾಸ್ತಿ ತಡ ಮಾಡೋದೇ ಬೇಡ. ಓಕೆ, ರೀಡಿಂಗ್ನ ಸ್ಟಾರ್ಟ್ ಮಾಡಿಬಿಡೋಣ. ತುಂಬ ಲ್ಯಾಗ್ ಆಗ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ ಇವಾಗ ಸ್ವಲ್ಪ ಮಾತಾಡೋದು ಜಾಸ್ತಿ ಆಗಿದೆ ಅಂತ. ಸೊ ಅದು ನನಗೆ ಇಷ್ಟ ಇಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಇಮೇಜ್ ಅಥವಾ ಫಸ್ಟ್ ಝೋಡಿಯಾಕ್ ಸೈನ್ಸ್ ಅಥವಾ ಡೇಟ್ ಆಫ್ ಬರ್ತ್ಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಕ್ಲಾರಿಟಿ ಕೊಡೋಣ, ಕನೆಕ್ಷನ್ಗೆ ಕ್ಲಾರಿಟಿ ಕೊಡೋಣ, ಅವ್ರ ಕಡೆ ಏನು ಮೆಸೇಜ್ ಇದೆ ಕ್ಲಾರಿಟಿ ಕೊಡೋಣ. ಆ್ಯಂಡ್ ಏನೆಲ್ಲ ಮೆಸೇಜಸ್ ಬರುತ್ತೆ, ನಿಮ್ಮ ಒಂದು ಕರೆಂಟ್ ಸಿಚುವೇಶನಿಗೆ ಏನು ಮೆಸೇಜ್ ಬರುತ್ತೆ. ಈವನ್ ದೋ ನೀವು ಸಿಂಗಲ್ ಆಗಿದ್ರು ನಿಮಗೆ ಏನಾದರೂ ಒಂದು ಮೆಸೇಜ್ ಇದೆಯಾ? ಡೆಫಿನೆಟ್ಲಿ ಇರುತ್ತೆ. ಇನ್ ಕೇಸ್ ನಾನು ಮೇಯ್ನಾಗಿ ಹಾಕಿರೋ ಕ್ವೆಶನ್ ಮೇಲೆ ಏನು ಮೆಸೇಜಸ್ ಬರಬೇಕು ಅಂತ ಇಲ್ಲ, ರ್ಯಾಂಡಮ್ ಆಗಿ ಮೆಸೇಜಸ್ಸು ಬರ್ಬೋದು. ದಟ್ಸ್ ವೈ ಯಾವಾಗೆಲ್ಲ ಬರುತ್ತೆ ಜಸ್ಟ್ ಕ್ಲಿಕ್ ಆ್ಯಂಡ್ ಲಿಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಓಕೆ ಗೈಸ್, ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಗ್ರೂಪ್ 1, ಲೆಟ್ಸ್ ಸಿ ಏನು ಮೆಸೇಜ್ ಬರುತ್ತೆ. ಕರೆಂಟ್ ಸಿಚುವೇಶನ್ ಟ್ಯಾರೋ ಕಡೆಯಿಂದ ಏನು ಬರುತ್ತೆ, ದೇರ್ ಈಸ್ 6 ಆಫ್
ಸ್ವರ್ಡ್ಸ್. ಐ ಫೀಲ್ ನಾನು ಏನ್ ನೋಡ್ತಾ ಇದ್ದೀನಿ, ನೀವ್ ಯಾವ ಒಂದು ಸಿಚುವೇಶನ್ ಅಲ್ಲಿ ಇವಾಗ ಇದೀರಾ ಅಂದ್ರೆ ಗ್ರೂಪ್ 1, ಪಾಸ್ಟ್ ಅಲ್ಲಿ ಏನೇ ಆಗಿರ್ಬೋದು, ನಿಮ್ಮಿಬ್ರ ಮಧ್ಯೆ ಏನೇ ನಡೀತಾ ಇರ್ಬೋದು, ಅದನ್ನ ಜಾಸ್ತಿ ನೀವು ತಲೆ ಕೆಡಿಸ್ಕೊಂತ ಇಲ್ಲ. ದ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ಲೈಫ್ ನ ಹೆಂಗ್ ಆಗ್ತಾ ಇದೆ ಹಂಗೆ ತಗೊಂತಾ ಇದ್ದೀರಾ. ಓಕೆ, ಮಾತಾಡಿಸ್ತೀನಿ, ಮಾತಾಡ್ಸಲ್ವಾ ಹಂಗಂತ ಅದ್ಕೊಂಡ್ ಕೂರೋದು, ಡಿಪ್ರೆಷನ್ಗೆ ಹೋಗೋದು, ನೋ, ನೀವ್ ಆತರ ಒಂದು ಸಿಚುವೇಶನ್ ಎಂಕರೇಜ್ ಮಾಡ್ತಾ ಇದ್ದೀರಾ ಅನ್ನೋದನ್ನೇ ನೋಡ್ತಾ ಇಲ್ಲ. ಇಟ್ಸ್ ಲೈಕ್ ನಿಮ್ಗೆ ಆ ಒಂದು ಪರ್ಸನ್ ಪ್ರೆಸೆನ್ಸ್ ಮುಂಚೆ ನಿಮಗೆ ಒಂದ್ ಸ್ವಲ್ಪ ಅವ್ರ ಜೊತೆ ಮಾತಾಡ್ಸ್ಲಿಲ್ಲ ಅಂದ್ರೆ ಟೆನ್ಷನ್ ಆಗೋದು, ಅವ್ರ ರೆಸ್ಪಾನ್ಸ್ ನೀವು ಚೆನ್ನಾಗಿ ಮಾಡ್ತಾ ಇಲ್ಲ ಅಂದ್ರೆ ಟೆನ್ಷನ್ ಆಗ್ತಿತ್ತು ಏನೋ. ಅವರ ಒಂದು ಮೂಡ್ ಸ್ವಿಂಗ್ಸ್ ನಿಮಗೂನು ಒಂಥರ ಮೂಡ್ ಸ್ವಿಂಗ್ಸ್ ಆಗ್ತಾ ಇತ್ತು. ಸೊ ಮುಂಚೆ ತುಂಬಾ ಎಫೆಕ್ಟ್ ಆಗ್ತಾ ಇತ್ತು, ಪ್ರಾಬಬ್ಲಿ ಎಮೋಷನಲಿ ಆಗಿರ್ಬೋದು, ಎವ್ರಿವೇ ರಿಲೇಶನ್ಶಿಪ್ ಅಥವಾ ನಿಮ್ಮಿಬ್ರು ಮಧ್ಯೆ ಏನೋ ಒಂದು ಅಪ್ಸ್ ಅಂಡ್ ಡೌನ್ಸ್ ಆಯ್ತು ಅಂದ್ರೆ ನೀವು ಅದನ್ನ ಸಮ್ಟೈಮ್ಸ್ ಕರಿಯರ್ ಮೇಲೂ ರಿಫ್ಲೆಕ್ಟ್ ಮಾಡ್ತಾ ಇದ್ರಿ. ಎಲ್ಲೋ ಒಂದ್ ಕಡೆ ನಿಮ್ಮ ಎಲ್ಲಾ ದಿನನಿತ್ಯ ಆಕ್ಟಿವಿಟೀಸ್ ಎಲ್ಲಾದ್ರಲ್ಲೂ ನೀವು ರಿಫ್ಲೆಕ್ಟ್ ಮಾಡ್ತಾ ಇದ್ರಿ. ಬಟ್ ಇವಾಗ ಹೆಂಗಿದ್ದೀರಾ ನೀವು ಅಂದ್ರೆ ಗ್ರೂಪ್ 1, ಗೋಯಿಂಗ್ ವಿತ್ ದ ಫ್ಲೋ. ಓಕೆ, ಮಾತಾಡಿಸ್ಲಿಲ್ಲ ಅಂದ್ರೆ ನಾನು ಹತ್ಕೊಂಡ್ ಕೂರೋದೆಲ್ಲ ಇಲ್ಲ, ಚಾನ್ಸೇ ಇಲ್ಲ. ಆ ತರ ಎನರ್ಜಿಲಿ ಇದ್ದೀರಾ ಅಂತಾನೆ ಹೇಳ್ಬೋದು. ಇಟ್ಸ್ ಲೈಕ್ ಗೋಯಿಂಗ್ ವಿತ್ ದ ಫ್ಲೋ. ಸೊ ಈ ಪರ್ಸನ್ ಇವಾಗ ನಿಮ್ ಲೈಫಲ್ಲಿ ಒಂಥರ ನೀವು ಅನ್ಬಾದರ್ಡ್ ತರ ಇದ್ದೀರಾ. ಯಾಕೆ ಸುಮ್ಮನೆ ಟೆನ್ಷನ್ ತಗೊಳ್ಳೋದು? ಐ ಫೀಲ್ ಈವನ್ ತುಂಬಾ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ ಗ್ರೂಪ್ 1. ಸೊ ಯಾವ ತರ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ನೀವು ಇದ್ದೀರಾ ಅಂದ್ರೆ, ಓಕೆ, ಮಾತಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಮತ್ತೆ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಏನೋ ಆ ಒಂದು ಎನರ್ಜಿ ನಿಮ್ ಕಡೆಯಿಂದ ಇದೆ ಅಂತಾನೆ ಹೇಳ್ಬೋದು. ಸೊ ಯು ಆರ್ ಲೈಕ್, ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂದ್ರು ಅಷ್ಟೇ, ರೆಡ್ ಸಿಗ್ನಲ್ ಬಂದ್ರು ಅಷ್ಟೇ, ನಾನೇನ್ ಜಾಸ್ತಿ ಹೋಪ್ಸ್ ಇಟ್ಕೊಂಡಿಲ್ಲ. ಮೇ ಬಿ ನಿಮಗೆ ಟಯರ್ಡ್ ಆಗೋಗ್ಬಿಟ್ಟಿದೆ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಅನ್ನೆಸೆಸರಿ ಆಗಿ ಟೆನ್ಷನ್ಗಳು. ಮೇ ಬಿ ಯು ವಾಂಟ್ ಟು ಮೂವ್ ಆನ್ ಅಂದ್ರೆ ನನಗೇನ್ ಅನ್ಸ್ತಾ ಇದೆ ಗ್ರೂಪ್ 1, ಮೇ ಬಿ ನಿಮಗೆ ಈ ಒಂದು ಎನರ್ಜಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ನಾನು ಈ ಪರ್ಸನ್ ನಿಜವಾಗ್ಲೂ ವೆಯ್ಟ್ ಮಾಡ್ಕೊಂಡು ಕೂರ್ಬೇಕಾ, ನಾನು ಮೂವ್ ಆನ್ ಆಗ್ಬೇಕಾ, ಈ ಪರ್ಸನಿಗೆ ವೆಯ್ಟ್ ಮಾಡ್ಕೊಂಡು ಕೂರೋದ್ರಿಂದ ಏನಾದ್ರೂ ಉಪಯೋಗ ಇದೆಯಾ, ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ನಿಮ್ಮ ಮೈಂಡಲ್ಲಿ ಇರಬಹುದು. ಗ್ರೂಪ್ 1 ಆನ್ಸರ್ ಬಂದ್ಬಿಟ್ಟು ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಐ ಗೆಸ್ ಅವರಿಂದ ಮೂವ್ ಆನ್ ಆಗೋದು ಬೆಟರ್. ಅದರಿಂದ ಫ್ಯೂಚರ್ ಯೋಚನೆ ಮಾಡೋದು ಬೆಟರ್. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ನಿಮ್ಮ ಒಂದು ಪರ್ಸನ್ ಯಾವ ತರ ಇದ್ದಾರೆ ಅಂದ್ರೆ, ಅಷ್ಟು ಡೀಪ್ ಆಗಿ ತಗೊಂತಾ ಇಲ್ಲ ಈ ಕನೆಕ್ಷನ್, ಅಷ್ಟು ಸೀರಿಯಸ್ ಆಗಿ ತಗೊಂತಾ ಇಲ್ಲ. ಮೇ ಬಿ ಇಟ್ಸ್ ನಾಟ್ ದಟ್ ನಿಮ್ನ ಹೇಟ್ ಮಾಡ್ತಾ ಇದ್ದಾರೆ, ಆ ತರ ಅಲ್ಲ. ಇಟ್ಸ್ ಲೈಕ್ ಗೋಯಿಂಗ್ ವಿತ್ ದ ಫ್ಲೋ. ಅವರು ಕೂಡ ಮೇ ಬಿ ರಿಲೇಶನ್ಶಿಪ್ ಅಲ್ಲಿ ನೀವು ಆಲ್ರೆಡಿ ಇದ್ದೀರಾ ಅಂದ್ರೆ, ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಅವ್ರಿಗೆ ನೀವೇ ಎಲ್ಲ ಏನು ರೆಸ್ಪಾನ್ಸಿಬಿಲಿಟೀಸ್ ತಗೊಂತಾ ಇದ್ದೀರಾ, ನೀವೇ ಎಲ್ಲದಕ್ಕೂ ಆಕ್ಟಿವ್ ಆಗಿದ್ದೀರಾ, ನೀವೇ ಎಲ್ಲ ಪ್ಲಾನಿಂಗ್ಸ್ ಎಲ್ಲ ಮಾಡ್ತೀರಾ. ಮೇ ಬಿ ಅವರು ಒಂಥರ ಎಲ್ಲ ನೀವೇ ಮಾಡ್ತೀರಾ, ನಾನೇ ಯಾಕೆ ಜಾಸ್ತಿ ಎಕ್ಸ್ಟ್ರಾ ಯಾಕೆ ಮಾಡ್ಲಿ, ಈ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ದಟ್ ನಿಮ್ನವರು ಹೇಟ್ ಮಾಡ್ತಾ ಇದ್ದಾರೆ, ಆ ತರ ಅಲ್ಲ, ಬಟ್ ತುಂಬಾ ಸೀರಿಯಸ್ ಆಗಿ ತಗೊಂತಾ ಇಲ್ಲ, ಆ ತರ ಒಂದು ಎನರ್ಜಿ ನೋಡ್ತಾ ಇದೀನಿ. ಸೊ ಯಾ, ದಟ್ ಈಸ್ ವಾಟ್. ಲೆಟ್ಸ್ ಸಿ ಕನೆಕ್ಷನ್ ಎನರ್ಜಿ ಹಿಂಗಿದೆ, ಅವರ ಒಂದು ಎನರ್ಜಿ ನಿಮ್ಮ ಮೇಲೆ ಹೆಂಗಿದೆ. ದೇರ್ ಈಸ್ ಡೆತ್. ಸೊ ಡೆತ್ ಅಂದ್ರೆ ಲಿಟ್ರಲಿ ಯಾರ್ದೋ ಡೆತ್ ಅಂತ ಅಲ್ಲ. ಐ ಫೀಲ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಥವಾ ನಿಮಗೇನೆ ಅನ್ನಿಸ್ತಾ ಇರ್ಬೋದು, ಅವ್ರಿಗೆ ದೇ ವಾಂಟ್ ಅ ನ್ಯೂ ಚಾಪ್ಟರ್. ಇಟ್ಸ್ ಲೈಕ್ ಅವ್ರಿಗೆ ಮೂವ್ ಆನ್ ಆಗಬೇಕು, ಅವ್ರಿಗೆ ಏನೋ ಲೈಫಲ್ಲಿ ಏನೋ ಒಂದು ಹೊಸದನ್ನ ಸ್ಟಾರ್ಟ್ ಮಾಡಬೇಕು, ಹೊಸದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಏನೋ ಒಂದನ್ನು ಎಂಡ್ ಮಾಡಿಬಿಟ್ಟು ಹೊಸದನ್ನೇನಾದ್ರೂ ಒಂದು ರೀಸ್ಟಾರ್ಟ್ ಮಾಡಬೇಕು, ಆ ಥರ ಒಂದು ಎನರ್ಜಿ, ಆ ಥರ ಒಂದು ಮೈಂಡ್ ಸೆಟ್ ಅಲ್ಲಿದ್ದಾರೆ. ಸೊ ಐ ಗೆಸ್ ಗ್ರೂಪ್ 1,
ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರಿಗೆ ಸಮಥಿಂಗ್ ನ್ಯೂ ಬೇಕು, ಅವ್ರಿಗೆ ಏನೋ ಒಂದು ಹೊಸದು ಬೇಕು, ಹೊಸ ಕನೆಕ್ಷನ್ ಆಗಿರ್ಬೋದು, ಒಂದು ಹೊಸ ಚಾಪ್ಟರ್ ಅವರಿಗೆ ಲೈಫಲ್ಲಿ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಒಂದು ಚೆನ್ನಾಗಿರೋ ರಿಲೇಶನ್ಶಿಪ್ಪಲ್ಲೇ ಇದ್ದೀರಾ ಅಂತ ಅಂದರೆ ಮೇ ಬಿ ಅವರಿಗೆ ಈ ಒಂದು ಕನೆಕ್ಷನಲ್ಲಿ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕು, ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಬೇಕು. ಫಾರ್ ಎನ್ ಎಕ್ಸಾಂಪಲ್ ಇವಾಗ ನೀವಿಬ್ರು 1 BHK ಇರ್ಬೋದು, 2 BHK ಇರ್ಬೋದು, ಬಟ್ ಅವ್ರಿಗೆ ಯಾವ ಥರ ಚೇಂಜಸ್ ಬೇಕು ಅಂದರೆ ಮೇ ಬಿ ಅವರಿಗೆ ಮನೆನೇ ಬೇರೆ ಕಡೆ ಬೇಕೇನೋ, ಬಿಕಾಸ್ ಅವರಿಗೆ ಸಮಥಿಂಗ್ ಮೇಜರ್ ಚೇಂಜಸ್ ಬೇಕು. ಅವರಿಗೆ ಸಾಕಾಗೋಗ್ಬಿಟ್ಟಿದೆ, ಓಲ್ಡ್ ರೋಟೀನ್ ಸಾಕಾಗೋಗ್ಬಿಟ್ಟಿರ್ಬೋದು ಅವ್ರಿಗೆ. ಮಾಡಿದಿನೇ ಮಾಡಬೇಕು, ಯುನೋ. ಅವ್ರಿಗೆ ಮೇ ಬಿ ಒಂದು ಟ್ರಿಪ್ ಬೇಕೇನೋ, ಆಲ್ ಆಫ್ ಅ ಸಡನ್ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಬೇಕೇನೋ. ನಾನೇನು ನೋಡ್ತಾ ಇದ್ದೀನಿ ಅಂದರೆ ದೇ ನೀಡ್ ಸಮಥಿಂಗ್ ನ್ಯೂ. ಅವ್ರಿಗೇನೋ ಲೈಫಲ್ಲಿ ಹೊಸದು ಬೇಕು. ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ ಇಟ್ಸ್ ಎನ್ ಇಂಡಿಕೇಶನ್ ನೋ, ಅವರು ವಾಪಸ್ ತಿರುಗಿ ನೋಡೋ ಆ ಎನರ್ಜಿಲಿ ಇಲ್ಲ. ಅವ್ರಿಗೆ ಮೂವ್ ಆನ್ ಆಗಬೇಕು, ಲೈಫಲ್ಲಿ ಏನೋ ಒಂದು ಹೊಸದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹೊಸ ಚಾಪ್ಟರ್ನ ಓಪನ್ ಮಾಡಬೇಕು, ಆ ಥರ ಒಂದು ಎನರ್ಜಿಲಿದ್ದಾರೆ ಅವ್ರು ಇವಾಗ. ಕರೆಂಟ್ ಎನರ್ಜಿ ಆ ಥರ ಇದೆ ಅವ್ರದ್ದು. ಸೊ ಅವರು ಮತ್ತೆ ತಿರುಗಿ ನೋಡಿ ಅದೇ ಒಂದು ಚಾಪ್ಟರ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ರೆಡಿ ಇಲ್ಲ. ಫಾರ್ ಎನ್ ಎಕ್ಸಾಂಪಲ್, ತುಂಬ ಜನರದು ನಾವು ಸ್ಪೀಚ್ ನೋಡಿರ್ತೀವಿ, ಅದರಲ್ಲಿ ಒಬ್ಬೊಬ್ರು ಹೇಳ್ತಾರೆ ನಾನು ಮತ್ತೆ ಓದಿದ ಚಾಪ್ಟರ್ನೇ ಮತ್ತೆ ಓದೋಕ್ಕೆ ಇಷ್ಟ ಇಲ್ಲ ಅಂತ. ಸೊ ಆ ಥರ ಒಂದು ಎನರ್ಜಿಲಿದ್ದಾರೆ. ದ ಥಿಂಗ್ ಇಸ್ ಮೇ ಬಿ ಅವರ ಒಂದು ಮೆಸೇಜ್, ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಏನಂದರೆ ಗ್ರೂಪ್ 1, ದೇ ವಾಂಟ್ ಸಮಥಿಂಗ್ ನ್ಯೂ. ಅವ್ರಿಗೆ ಏನಾದರೂ ಲೈಫಲ್ಲಿ ಎಕ್ಸೈಟಿಂಗ್ ಏನಾದರೂ ಬೇಕು. ಮತ್ತೆ ಅದೇ ರೋಟೀನು, ಅದೇ ಕೆಲಸ ಮಾಡ್ಕೊಂಡಿರೋದು ಅಂದರೆ ಅವ್ರಿಗೆ ಸ್ವಲ್ಪ ಬೇಜಾರಾಗ್ತದೆ. ಅವ್ರಿಗೂ ಲೈಫಲ್ಲಿ ಏನಾದರೂ ಚೇಂಜಸ್ ಬೇಕು, ಲೈಫಲ್ಲಿ ಏನಾದರೂ ಹೊಸದನ್ನ ನೋಡಬೇಕು, ಫೀಲ್ ಮಾಡಬೇಕು, ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಅವರು. ದೇ ನೀಡ್ ಸಮಥಿಂಗ್ ನ್ಯೂ. ಆ ಒಂದು ಎನರ್ಜಿ ನೋಡ್ತಾ ಇದ್ದೀನಿ ಗ್ರೂಪ್ 1. ಇನ್ ಕೇಸ್ ಅವ್ರದ್ದು ವೃಶ್ಚಿಕ ರಾಶಿ ಆಗಿದೆ ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಬಿಕಾಸ್ ವೃಶ್ಚಿಕ ರಾಶಿದು ಒಂದೇನಂತ ಅಂದರೆ ಅವರಿಗೆ ರಿಲೇಶನ್ಶಿಪ್ ಪ್ರಾಪರಾಗಿ ಹೋಗ್ತಾನೆ ಇದೆ, ಆಗಿದ ಥರನೇ ಹೋಗ್ತಾ ಇದೆ ಅಂದರೆ ಅವ್ರಿಗೆ ಅದು ಆಗಲ್ಲ. ಅವ್ರಿಗೇನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಬೇಕು, ಅವ್ರಿಗೇನಾದರೂ ಚೇಂಜಸ್ ಇರ್ತಾನೇ ಇರಬೇಕು. ಎವ್ರಿ ಡೇ ಖುಷಿಯಾಗೇ ಇರೋದು, ಎವ್ರಿ ಡೇ ನಗಾಡ್ಕೊಂಡೇ ಇರೋದು ಅಂದರೆ ಅವ್ರಿಗೆ ಸ್ವಲ್ಪ ಅದಾಗಲ್ಲ. ಅವ್ರಿಗೇನಾದರೂ ಇದ್ರಲ್ಲಿ ಏನೂ ಸೀಕ್ರೆಟ್ ಇಲ್ವಲ್ಲ, ಇದ್ರಲ್ಲಿ ನಾನೇನು ರಿಸರ್ಚ್ ಮಾಡುವಂಥದ್ದೇನು ಇಲ್ವಲ್ಲ. ಒನ್ ಥಿಂಗ್ ವೃಶ್ಚಿಕ ರಾಶಿಯವ್ರು ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂತ ಅಂದರೆ, ಈವನ್ ದೋ ಅಲ್ಲಿ ಎಲ್ಲ ಪ್ರಾಪರಾಗಿ ಹೋಗ್ತಾ ಇರುತ್ತೆ ಅಂದ್ಕೊಳ್ಳಿ, ನಾರ್ಮಲ್ ಆಗಿ ನಿಮ್ಮ ಒಂದು ಗಾಡಿ ಹೋಗ್ತಾ ಇದೆ ಅಂದ್ರೂ ನಿಮಗೆ ಯಾವ ಥರ ಬೇಕೇನಾದ್ರು ಥ್ರಿಲ್ ಬೇಕು ನಿಮಗೆ. ಓಕೆ, ಏನೋ ಏನಾದರೂ ಒಂದು ಸೀಕ್ರೆಟ್ ಗೊತ್ತಾಗಲಿ ನನಗೆ, ಏನಾದರೂ ಒಂದು ಮಿಸ್ಟ್ರಿ ಗೊತ್ತಾಗಲಿ, ಇದರಲ್ಲಿ ಏನೂ ಇಲ್ವಲ್ಲ ನನಗೆ ರಿಸರ್ಚ್ ಮಾಡೋಕ್ಕೆ. ಏನೋ ನಾರ್ಮಲ್ ಆಗಿ ಗಾಡಿ ಅಂದರೆ ವೀಲಿಂಗ್ ಮಾಡಲಿ ಚೆನ್ನಾಗಿರ್ಬೋದು, ಏನೋ ಸಮಥಿಂಗ್ ಟ್ವಿಸ್ಟ್ ಬೇಕು ಅವರಿಗೆ, ಟ್ರಾನ್ಸ್ಫಾರ್ಮೇಷನ್ ಬೇಕು ಅವರಿಗೆ. ಬಿಕಾಸ್ ವೃಶ್ಚಿಕ ರಾಶಿ ಅವ್ರದ್ದು ಒಂದು ಮೈಂಡ್ ಸೆಟ್ ಅಂದರೆ ಫೀನಿಕ್ಸ್ ಥರ, ಅವರು ಎಂಡ್ ಆಗಿಬಿಟ್ಟು ರೀಬಾರ್ನ್ ಆಗೋದನ್ನ ಇಷ್ಟಪಡ್ತಾರೆ. ಈ ಟಾರಸ್ ಅಥವಾ ವೃಷಭ ರಾಶಿ ಅವ್ರ ಥರ, ವೃಷಭ ರಾಶಿಯವರಿಗೆ ಹೆಂಗಂತ ಅಂದರೆ ಎವ್ರಿ ಡೇ ಸೇಮ್ ರೋಟೀನೇ ಮಾಡು, ತಿನ್ಕೋ, ಮೂವಿ ನೋಡು, ಮಲ್ಕೋ ಅಂದರೂ ಅವ್ರು ಮಾಡ್ತಾರೆ, ಅವರು ಮಾಡಲ್ಲ ಅನ್ನಲ್ಲ. ಬಟ್ ವೃಶ್ಚಿಕ ರಾಶಿಯವ್ರು ಹಂಗಲ್ಲ, ಅವ್ರಿಗೆ ಏನಾದರೂ ಚೇಂಜಸ್ ಬೇಕು, ಏನಾದರೂ ಟ್ರಾನ್ಸ್ಫಾರ್ಮೇಷನ್ ಬೇಕು. ಸೊ ನಿಮ್ಮ ಪರ್ಸನ್ ಸ್ವಲ್ಪ ಆ ಥರ ನೋಡ್ತಾ ಇದ್ದಾರೆ. ಅವ್ರಿಗೆ ಹೆಂಗೆ ಅಂತ ಅಂದರೆ ಮೇ ಬಿ ಎಲ್ಲ ಸರಿ ಇದ್ರೆ ಅವರಿಗೆ ಅದು ಇಷ್ಟ ಆಗಲ್ಲ. ಏನಾದರೂ ಒಂದು ಸಮಥಿಂಗ್, ಏನಾದರೂ ಒಂದು ಸ್ಪೈಸಿನೆಸ್ ಇರಬೇಕು ರಿಲೇಶನ್ಶಿಪ್ಪಲ್ಲಿ. ಏನೋ ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸಾರಿ, ಸಜೆಷನ್, ದೇರ್ ಈಸ್ ಕಿಂಗ್ ಆಫ್ ಪೆಂಟಕಲ್ಸ್. ಐ ಗೆಸ್ ಗ್ರೂಪ್ 1 ನಿಮ್ಮ ಲೈಫಲ್ಲಿ ಯಾವುದೋ ಒಂದು ರಿಲೇಶನ್ಶಿಪ್ ಎಂಡ್ ಆಯಿತು, ಯಾವುದೋ ಒಂದು ಫ್ಯೂಚರ್ ಇಲ್ದೇ ಕಷ್ಟ ಕೊಡ್ತು ಅಂದರೆ ಇಟ್ಸ್ ಎನ್ ಇಂಡಿಕೇಶನ್ ಸಮ್ವನ್ ನ್ಯೂ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಪಾಸಿಬಿಲಿಟಿ ಇದೆ ಇವರು ವೃಷಭ ರಾಶಿ, ಮಕರ ರಾಶಿ ಆಗೋದು, ಕನ್ಯಾ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಆ್ಯಂಡ್ ವೆರಿ ವೆಲ್ ಸೆಟಲ್ಡ್ ಪರ್ಸನ್ ಇವ್ರು ಆಗಿರೋ ಪಾಸಿಬಿಲಿಟಿ ಇದೆ. ಲೈಫಲ್ಲಿ ಏನೋ ಒಂದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಅದ್ರ ಹಿಂದೆ ಮತ್ತೆ ಹೋಗಬೇಡಿ. ಬಿಕಾಸ್ ಗಾಡ್, ನೀವು ನಂಬಿರುವಂಥ ದೇವರು ಅಥವಾ ಏನೇ ಒಂದು ನೀವೇನು ನಂಬಿರ್ತೀರ, ಅವ್ರು ನಿಮಗೋಸ್ಕರ
ಏನೋ ಬೇರೆನೆ ಪ್ಲಾನ್ ಮಾಡಿರ್ತಾರೆ, ಸಮಥಿಂಗ್ ಸ್ಟೇಬಲ್ನ ಪ್ಲಾನ್ ಮಾಡಿರ್ತಾರೆ. ಬಿಕಾಸ್ ನಾನೇನು ನೋಡ್ತೇನೆ ಅಂದರೆ ತುಂಬ ಜನ ಗ್ರೂಪ್ 1 ನೀವು ಯಾವ ಥರ ಅಂದರೆ ಲೈಫಲ್ಲಿ ಸ್ಟೆಬಿಲಿಟಿ ಇರಬೇಕು, ಲೈಫಲ್ಲಿ ಸೆಕ್ಯೂರಿಟಿ ಇರಬೇಕು, ಲೈಫಲ್ಲಿ ಆ ಪ್ರೊಟೆಕ್ಟೆಡ್ ಫೀಲ್ ಇರಬೇಕು, ಫಿನಾನ್ಷಿಯಲಿ ಸೆಕ್ಯೂರ್ಡ್ ಆಗಿರಬೇಕು. ಅಟ್ಲೀಸ್ಟ್ ಇವಾಗ ನನ್ನ ಕೆಲಸ ಹೋಯ್ತು ಅಂದರೂ 2 ತಿಂಗಳು 3 ತಿಂಗಳು ನಾನು ಲೈಫ್ನ ಲೀಡ್ ಮಾಡೋಷ್ಟು ಸೆಕ್ಯೂರಿಟಿ ಇರಬೇಕು. ನೀವು ಆ ಥರ ಒಂದು ಮೈಂಡ್ ಸೆಟ್. ಬಟ್ ನೀವು ಯಾರ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದೀರಾ ಅವ್ರು ಯಾವ ಥರ ಅಂದರೆ ಓಕೆ ಒಂದು ವಾರ ನಮಗೆ ದುಡ್ಡಿಲ್ದನೆ ಫೋನ್ ಇಲ್ದನೆ ಇರ್ಬೇಕಂದ್ರೆ ಇದು ಬಿಡೋಣ, ಏನಾದ್ರು ಒಂದು ಚೇಂಜಸ್ ಇರುತ್ತೆ, ಏನಾದರೂ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಡುತ್ತೆ, ಎಲ್ಲ ಸರಿ ಹೋಗ್ತಾ ಇದೆ, ಏನಾದರೂ ಒಂದು ಹೊಸದು ಏನೋ ಸಮಥಿಂಗ್ ಟ್ರಾನ್ಸ್ಫಾರ್ಮೇಶನ್ ಬೇಕು ಆ ಥರ. ಇಟ್ಸ್ ನಾಟ್ ದಟ್ ವೃಶ್ಚಿಕ, ನಾನು ವೃಶ್ಚಿಕ ರಾಶಿನೇ, ಇಟ್ಸ್ ನಾಟ್ ದಟ್ ಎಲ್ಲಾದು ಎಂಡ್ ಆಗಲಿ ಅಂತ ನಾವು ಆ ಥರ ಬಯಸೋ ಆ ಥರ ಅಲ್ಲ. ಇಟ್ಸ್ ಲೈಕ್ ಅವ್ರಿಗೆ ಏನಾದರೂ ಸ್ಪೈಸಿನೆಸ್ ಇರಬೇಕು, ಎಲ್ಲಾದು ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇದೆ ಅಂದರೆ ಬೋರ್ ಹೊಡೆಯೋದು, ಆ ಥರ ಒಂದು ಎನರ್ಜಿ ಅಂತಲೇ ಹೇಳ್ಬೋದು. ದಟ್ಸ್ ಒನ್ ಆಫ್ ದಿ ಕ್ಯಾರೆಕ್ಟರ್. ಓಕೆ, ಬಟ್ ಅಗೈನ್ ಹೋಲ್ ಬರ್ತ್ ಚಾರ್ಟ್ ಮ್ಯಾಟರ್ ಆಗುತ್ತೆ. ಬಟ್ ಗ್ರೂಪ್ 1 ಇಟ್ಸ್ ಓಕೆ, ದರ್ ಇಸ್ ಸಮ್ವನ್ ನ್ಯೂ ನಿಮ್ಮ ಲೈಫಲ್ಲಿ ಲಾಂಗ್ ಟರ್ಮ್ ಸ್ಟೆಬಿಲಿಟಿ, ಸೆಕ್ಯೂರಿಟಿ ಆ್ಯಂಡ್ ಪ್ರೊಟೆಕ್ಷನ್ ಫೀಲ್ ಮಾಡೋ ಒಂದು ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೆ. ಮೇ ಬಿ ವೆರಿ ಸೂನ್ ಬರಲ್ಲ, ಇವತ್ತಿಂದ ಒಂದಷ್ಟು 6-7 months ಅಷ್ಟು ಟೈಮ್ ತಗೊಳುತ್ತೆ. ಬಟ್ ಇಟ್ಸ್ ಅ ಕನ್ಫರ್ಮೇಶನ್ ಮೆಸೇಜ್ ನಿಮಗೆ ಗ್ರೂಪ್ 1. ಐ ಫೀಲ್ ಸಮ್ವನ್ ನ್ಯೂ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ, ಸಮ್ವನ್ ವೆರಿ ಸ್ಟೇಬಲ್, ವೆರಿ ಟ್ರೆಡಿಷನಲ್. ಯಾವ ಥರ ಪರ್ಸನ್ ಅಂತ ಅಂದರೆ ಕರಿಯರ್ ಓರಿಯೆಂಟೆಡ್ ಅಥವಾ ಫಿನಾನ್ಷಿಯಲಿ ಸೆಕ್ಯೂರ್ ಇರುವಂಥ ಒಂದು ಪರ್ಸನ್, ವೆರಿ ಮೆಚ್ಯೂರ್ಡ್ ಪರ್ಸನ್. ಆ್ಯಂಡ್ ಒಂದ್ಸತಿ ಪಾರ್ಟ್ನರ್ ಅಂತ ಅವ್ರ ಲೈಫಿಗೆ ಬಂದಮೇಲೆ ಅವ್ರನ್ನ ತುಂಬ ಪ್ರೊಟೆಕ್ಟ್ ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ, ತುಂಬ ಸೆಕ್ಯೂರ್ಡ್ ಮಾಡ್ತಾರೆ ಕನೆಕ್ಷನ್. ಸೊ ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ ನಾನು. ಸೊ ಗ್ರೂಪ್ 1 ಐ ಫೀಲ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಒಂದು ಸ್ಟೇಬಲ್ ರಿಲೇಶನ್ಶಿಪ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ದಿಸ್ ಇಸ್ ಕಮ್ಮಿಂಗ್ ಟುವರ್ಡ್ಸ್ ಯು. ಈ ಪರ್ಸನ್ ಬರ್ತಾ ಇದ್ದಾರೆ. ತುಂಬ ಜನ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಮತ್ತೆ ಪಾಸ್ಟ್ ಕನೆಕ್ಷನ್ನಿಗೆ ಹೋಗಬೇಡಿ, ಇಟ್ಸ್ ಆಲ್ರೆಡಿ ಓವರ್. ಡೆತ್ ಬಂತು ಅಂದರೆ ನಾನು ಮತ್ತೆ ಅದನ್ನ ರೀಸ್ಟಾರ್ಟ್ ಮಾಡಿ ಅಂತ ನಾನು ಹೇಳೋಳೆ ಅಲ್ಲ, ಇಟ್ಸ್ ಓವರ್. ಬಟ್ ಸಮಥಿಂಗ್ ಸ್ಟೇಬಲ್ ನಿಮ್ಮ ಹತ್ರ ಬರ್ತಾ ಇದೆ ಆಫರು. ಸೊ ಡೋಂಟ್ ಇಗ್ನೋರ್, ಬಿಕಾಸ್ ನಿಮ್ಮ ಒಂದು ಎನರ್ಜಿಗೆ, ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗುವಂಥ ಒಂದು ಪರ್ಸನ್ ಅಂತಲೇ ಹೇಳ್ಬೋದು. ಓಕೆ, ಸೊ ಗ್ರೂಪ್ 1 ದಟ್ ವಾಸ್ ಅ ಮೆಸೇಜ್. ಏನಂತು ಅಂತ ಹೇಳಿ. ಆ್ಯಂಡ್ ಐ ಡೋಂಟ್ ನೋ ಯಾವ ವಿಡಿಯೋಸ್ಗೂ ಅಂತ ಒಂದು ಏನೋ ಮುಂಚೆ ತೋರಿಸ್ತಾ ಇದ್ದ ಲವ್ ಇವಾಗ ತೋರಿಸ್ತಾ ಇಲ್ಲ. ಐ ಡೋಂಟ್ ನೋ, ಬಟ್ ಯಾ ಜಸ್ಟ್ ಫೆಲ್ಟ್ ಲೈಕ್ ಸೇಯಿಂಗ್. ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಆ ಥರದ್ದು ಏನಾಗ್ತಾ ಇದೆ ಆ್ಯಂಡ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ, ರೈಟ್? ಸೊ ಎಸ್ ಗೈಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಏನಂತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಓಕೆ ಗೈಸ್, ಮತ್ತೆ ಸಿಗೋಣ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ದಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ ದೆನ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. Love you all, bye. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಇಮೇಜ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡ ನಿಮ್ಮ ಒಂದು ಪರ್ಸನ್, ನಿಮ್ಮ ಮೈಂಡಲ್ಲಿರುವಂಥ ಪರ್ಸನ್, ಅವರಿಂದ ನಿಮಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಆ್ಯಂಡ್ ಎಸ್ಪೆಷಲಿ ಅದು ಮೆಸೇಜೇ ಬರಬೇಕಂತ ಇಲ್ಲ. ರೀಡಿಂಗ್ ಮಾಡ್ತಾ ಮಾಡ್ತಾ ಏನು ಬೇಕಿದ್ರು ಮೆಸೇಜಸ್ ಬರ್ಬೋದು, ಏನು ಬೇಕಿದ್ರು ಕಾರ್ಡ್ಸ್ ಬರ್ಬೋದು. ಸೊ ನಾನು ಏನು ಹೇಳೋದಂದರೆ, ಆ ಒಂದು ಟೈಟಲ್ನ ನೋಡ್ಬಿಟ್ಟು ಕ್ಲಿಕ್ ಮಾಡಿಬಿಡಿ. ಲೈಕ್ ಬಿಕಾಸ್ ತುಂಬ ಸತಿ ಟೈಟಲ್ಗಿಂತ ಜಾಸ್ತಿನೇ ಇನ್ಫಾರ್ಮೇಷನ್ಸ್ ವಿಡಿಯೋದಲ್ಲಿರುತ್ತೆ. ಸೊ ದಟ್ಸ್ ವೈ ಟೈಟಲ್ ಜಸ್ಟ್ ಬಿಕಾಸ್ ನಾನು ಏನೋ ಒಂದು ಕೊಡಬೇಕಲ್ವಾ, ಸೊ ಕೊಡ್ತೀನಿ. ಬಟ್ ರೀಡಿಂಗಲ್ಲಿ ಜಾಸ್ತಿನೇ ಮೆಸೇಜಸ್ ಬರುತ್ತೆ. ಸೊ ದಟ್ಸ್ ವೈ ಒನ್ ಗುಡ್ ಜಸ್ಟ್ ಸಜೆಷನ್ ಅಂದರೆ ಜಸ್ಟ್ ಕ್ಲಿಕ್, ಏನು ಮೆಸೇಜ್ ಬರುತ್ತೆ ನೋಡೋಣ. ಬಿಕಾಸ್ ನನಗೂ ಗೊತ್ತಿರಲ್ಲ. ಆ್ಯಂಡ್ ಎಲ್ಲ ನಿಮ್ಮ ಗ್ರೂಪಿಗೆ ಒಂದು ಬಂದಿರುತ್ತೆ, ಫಸ್ಟ್ ಗ್ರೂಪಿಗೆ ಒಂದು ಬಂದಿರುತ್ತೆ. ನಾನು ಎಲ್ಲದನ್ನು ನನ್ನ ಟೈಟಲಿಗೆ ಹಾಕೋಕ್ಕಾಗಲ್ಲ. ಸೊ ಏನೋ ಮೇಜರ್ ಕೊಟ್ಟಿರ್ತೀನಿ, ಬಟ್ ರೀಡಿಂಗ್ ಮಾಡ್ತಾ ಮಾಡ್ತಾ ಏನೇನೋ ಮೆಸೇಜಸ್ ಕೂಡ ಬಂದಿರುತ್ತೆ. ಸೊ ತುಂಬ ಮಿಸ್ ಮಾಡ್ಕೊಂಡಿದ್ರೆ
ನೋಡಿ. ಓಕೆ, ಸೊ ಗ್ರೂಪ್ 2 ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನ್ ಮೆಸೇಜಸ್ ಬರುತ್ತೆ ನಿಮ್ಮ ಮೈಂಡ್ ಅಲ್ಲಿರೋ ಪರ್ಸನ್, ನಿಮ್ಮ ಸಿಚುವೇಶನ್, ಕರೆಂಟ್ ಸಿಚುವೇಶನ್, ನೀವೇನ್ರ ಮೇಲೆ ಫೋಕಸ್ ಮಾಡಿದ್ರೆ ಬೆಟರ್, ಎಲ್ಲದನ್ನು ನೋಡೋಣ. ಹೋಗೋದಕ್ಕೂ ಮುಂಚೆ ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆದ್ರೆ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಲೆಟ್ಸ್ ಸಿ ಗ್ರೂಪ್. 2-3 ಕಾರ್ಡ್ಸ್, ಒಂದೇ ಕಾರ್ಡ್ ತಗೊಳೋದು ನಾನು. ಸೊ ಗ್ರೂಪ್ 2 ನೋಡೋಣ ಏನ್ ಮೆಸೇಜಸ್ ಬರುತ್ತೆ ಅಂತ. ಓಕೆ, there is 9 of cups. wow. ಸೊ ಐ ಫೀಲ್ ಗ್ರೂಪ್ 2 ನೀವು ಯಾವ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ ಅಥವಾ ನಿಮ್ಮ ಒಂದು ಪರ್ಸನ್ ಅಥವಾ ಐ ಫೀಲ್ ದಿಸ್ ಇಸ್ ಯು, ಯಾವ ಸಿಚುವೇಶನ್ ಅಲ್ಲಿ ನೀವಿದ್ದೀರಾ ಅಂದ್ರೆ 9 ಆಫ್ ಕಪ್ಸ್ ಬಂದಾಗೆಲ್ಲ ಸೆಲ್ಫ್ ಲವ್ ಅನ್ನೋದು ಎದ್ದೆದ್ದು ಕಾಣುತ್ತೆ. ಸೊ ನೀವ್ ಹೆಂಗಿದ್ದೀರಾ ಅಂದ್ರೆ ನಿಮ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಪಾರ್ಟ್ನರೇ ಬೇಕು, ಆತರ ಒಂದು ಮೈಂಡ್ ಸೆಟ್ ಅಲ್ಲಿ ಇಲ್ಲ. ನೀವ್ ಹೆಂಗಿದ್ದೀರಾ ಅಂದ್ರೆ ನನ್ಗೆ ಲೈಕ್ ಓಕೆ, ನನಗೆ ದಿನ ಇದ್ರೆ ನನ್ನ ಒಂದು ಸ್ಕಿನ್ ಕೇರ್ ಮಾಡ್ಕೋಬೇಕು, ನಾನು ರೆಡಿಯಾಗಿ ಹೊರಗಡೆ ಹೋಗೋದಕ್ಕೆ ಚೆನ್ನಾಗಿ ಬಟ್ಟೆ ಇರಬೇಕು, ನಿಮ್ಮ ಒಂದು ಡ್ರೀಮ್ಸ್ ಮೇಲೆ ಫೋಕಸ್ ಮಾಡಿದ್ದೀರಾ. ದಟ್ ಈಸ್ ರಿಯಲಿ ಬ್ಯೂಟಿಫುಲ್. ನಿಮ್ಮ ಒಂದು ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಅವರು ನಿಮ್ನ ನೋಡ್ತಾ ಇದ್ದಾರೆ, ನಿಮ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಎನರ್ಜಿಸ್ನ ನೋಡ್ತಾ ಇದ್ದಾರೆ, ಎಲ್ಲದನ್ನು ನೋಡ್ಬಿಟ್ಟು ಅವ್ರು ಅನ್ಕೊಂತಾ ಇದ್ದಾರೆ ಲೈಕ್ ಈ ಪರ್ಸನ್ ಅವ್ರ ಬಗ್ಗೆ ಜಾಸ್ತಿ ನಿಮ್ಮಲ್ಲಿ ಗ್ರೋತ್ ನೋಡ್ತಾ ಇದ್ದಾರೆ. ಒಂದು ಬೆಸ್ಟ್ ಪಾರ್ಟ್ ಈಸ್ ಮೇ ಬಿ ನೀವು ಎಮೋಷ್ನಲಿ ತುಂಬಾನೇ ಲೋ ಫೀಲ್ ಮಾಡ್ತಾ ಇದ್ರಿ ಅವ್ರಿಗೋಸ್ಕರ ಮುಂಚೆ, ಬಟ್ ಇವಾಗ ಹೆಂಗಿದ್ದೀರಾ ಅಂದ್ರೆ ಲೈಕ್ ನಿಮ್ಮಲ್ಲಿ ನೀವು ಫೋಕಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಲುಕ್ಸ್ ಮೇಲೆ ಫೋಕಸ್ ಮಾಡ್ಕೊಂಡಿದ್ದೀರಾ, ಜಿಮ್ಮಿಗೆ ಹೋಗ್ತಾ ಇದ್ದೀರಾ, ಎವ್ರಿ ಡೇ ರೂಟೀನ್ ಫಾಲೋ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅಥವಾ ಐ ಫೆಲ್ಟ್ ಲೈಕ್ ಏನೋ ಸೌಂಡ್ ಆಯ್ತು ಅಂತ. ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನಿಮ್ಮ ಸ್ಕಿನ್ ಕೇರ್ ಮೇಲೆ ಫೋಕಸ್ ಮಾಡ್ಕೊತಾ ಇದ್ದೀರಾ, ನಿಮ್ಮ ಡಯಟ್ ಮೇಲೆ ಫೋಕಸ್ ಮಾಡ್ಕೊತಾ ಇದ್ದೀರಾ, ಹೊರಗಡೆ ಹೋಗೋದಕ್ಕೆ ಒಳ್ಳೊಳ್ಳೆ ಥರ ಬಟ್ಟೆ ಹಾಕೊತಾ ಇದ್ದೀರಾ. ಮೇ ಬಿ ಆಲ್ ದಿಸ್ ನಿಮಗೆ ಬೇಕಿತ್ತು ಅಂತ ಒಂದು ಥಾಟ್ ಮುಂಚೆ ಇತ್ತು. ನೀವು ನಾನು ಈ ಥರ ರೆಡಿ ಆಗಬೇಕು, ನಾನು ಜಿಮ್ಮಿಗೆ ಹೋಗ್ಬೇಕಾದ್ರೆ ಇದೇ ಥರ ಬಾಟಲ್ನ ಕ್ಯಾರಿ ಮಾಡಬೇಕು, ಚಂದ ಬ್ಯಾಗ್ ತೊಗೊಂಡು ಹೋಗಬೇಕು. ಮೇ ಬಿ ನೀವು ಮುಂಚೆ ದುಡ್ಡು ಖರ್ಚು ಮಾಡ್ಬೇಕಾದ್ರೆ ತುಂಬ ಯೋಚನೆ ಮಾಡ್ತಾ ಇದ್ರಿ, ಬಟ್ ಇವಾಗ ಹೆಂಗಾಗ್ಬಿಟ್ಟಿದ್ದೀರಾ ಅಂದರೆ ಇರೋದೊಂದು ಲೈಫು, ಚೆನ್ನಾಗಿರೋಣ, ಚೆನ್ನಾಗಿ ಬಟ್ಟೆ ಹಾಕೋಣ, ಚೆನ್ನಾಗಿ ರೆಡಿಯಾಗಿ ಹೋಗೋಣ, ಚೆನ್ನಾಗಿ ಕಾಣಿಸೋಣ, ಏನೋ ಈ ಥರ ಒಂದು ಎನರ್ಜಿ, ನಿಮ್ಮ ಒಂದು ಮೈಂಡ್ ಸೆಟ್ ಎನರ್ಜಿ ಹಿಂಗಿದೆ. ಸೊ ಇಟ್ಸ್ ಲೈಕ್ ಐ ಡೋಂಟ್ ಥಿಂಕ್ ಒಂದು ಪಾರ್ಟ್ನರ್ ಕಡಿಮೆ ಆಗಿ ನಿಮ್ಮ ಲೈಫಲ್ಲಿ ಏನೋ ಒಂದು ಕಡಿಮೆ ಆಯಿತು ಅಂತ. ನೋ, ಬಿಕಾಸ್ ಯು ಆರ್ ವೆರಿ ಮಚ್ ಇಂಡಿಪೆಂಡೆಂಟ್. ನಿಮಗೆ ಒಂದೊಂದ್ಸತಿ ಅನ್ನಿಸ್ಬೋದು ನಾನು ಸೆಲ್ಫಿಶ್ ಆಗೋಗ್ಬಿಟ್ನಾ, ಬಿಕಾಸ್ ನಾನು ಯಾವಾಗಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತೀನಿ ಅಂತ. ಬಟ್ ಐ ಫೀಲ್ ದಿಸ್ ಇಸ್ ನಾಟ್ ಅಬೌಟ್ ಸೆಲ್ಫಿಶ್, ದಿಸ್ ಇಸ್ ಅಬೌಟ್ ಸೆಲ್ಫ್ ಕೇರ್. ಸಿ, ಇದು ನಿಮ್ಮ ಲೈಫು ಕೊಟ್ಟಿರೋದು, ದಿಸ್ ಇಸ್ ಯೋರ್ ಬಾಡಿ ಆ್ಯಂಡ್ ನಿಮ್ಮ ಒಂದು ಮೆಂಟಲ್ ಹೆಲ್ತ್, ಆ್ಯಂಡ್ ನೀವು ಅದ್ರ ಮೇಲೆ ಫೋಕಸ್ಡ್ ಆಗಿದ್ದೀರಾ. ಅದರಲ್ಲಿ ಯಾವುದೇ ರೀತಿ ಸೆಲ್ಫಿಶ್ ಇಲ್ಲ. ಬಿಕಾಸ್ ನಾನು ತುಂಬ ಬುಕ್ಸಲ್ಲಿ ಕೂಡ ಓದಿದ್ದೀನಿ. ಸಿ, ನಮ್ಮ ಒಂದು ಬಾಡಿ ದಿಸ್ ಇಸ್, ನಾವು ಅದನ್ನ ಟೆಂಪಲ್ ಥರ ಟ್ರೀಟ್ ಮಾಡಬೇಕು. ಟೆಂಪಲ್ನ ಎಷ್ಟು ಚೆನ್ನಾಗಿ ಶುದ್ಧವಾಗಿ ನೋಡ್ಕೊತೀವಿ, ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ, ಎಷ್ಟು ಗ್ರೇಟ್ಫುಲ್ ಆಗಿ ನಾವು ಟ್ರೀಟ್ ಮಾಡ್ತೀವಿ, ಹಾಗೆ ಕೂಡ ನಿಮ್ಮ ಒಂದು ಪರ್ಸ್ನಾಲಿಟಿಗೆ, ನಿಮ್ಮ ಒಂದು ಏನೋ ನೇಚರ್ನ ನೀವು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ಕೊಬೇಕು, ಅದಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು, ಅದನ್ನ ಚೆನ್ನಾಗಿ ನೋಡ್ಕೋಬೇಕು, ಬ್ಯಾಡ್ ಹ್ಯಾಬಿಟ್ಸ್ನ ಬಿಡಬೇಕು. ಏನೂ ಲೈಕ್ ಸಿ, ಎಕ್ಸ್ಟರ್ನಲ್ ಲೈಫಲ್ಲಿ ಬೇರೆ ಏನೇ ರಿಲೇಷನ್ಶಿಪ್ಪಿಂದ ಏನೇ ನೋವಾದ್ರೂ ಅಲ್ಟಿಮೇಟ್ಲಿ ಅದು ನಿಮಗೇನೆ ನೋವಾಗೋದು, ನಿಮಗೆ ನೀವೇ ಹರ್ಟ್ ಮಾಡ್ಕೊತಾ ಇರೋದು. ಅಗೇನ್ ಐ ಫೀಲ್ ಯು ಹ್ಯಾವ್ ಟು ಎಷ್ಟಾಗುತ್ತೆ ಅಷ್ಟು ನಿಮ್ಮಲ್ಲಿ ಫೋಕಸ್ ಮಾಡಬೇಕು, ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಅದರಲ್ಲಿ ಯಾವುದೇ ರೀತಿ ಸೆಲ್ಫಿಶ್ನೆಸ್ ಇಲ್ಲ. ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದು, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್. ನಾನು ಏನು ನೋಡ್ತಾ ಇದ್ದೀನಿ, ಫಾರ್ ಅನ್ ಎಕ್ಸಾಂಪಲ್ ಸಿ, ಒಂದು ವರ್ಷದ ಮುಂಚೆ 9 ಮಂತ್ಸ್ ಮುಂಚೆ, ಎಸ್ಪೆಷಲಿ 9 ಮಂತ್ಸ್ ಬರ್ತದೆ ನನ್ನ ಮೈಂಡಲ್ಲಿ. ಹೆಂಗಿದ್ರಿ ಅಂದರೆ ರಿಲೇಷನ್ಶಿಪ್ಪಿಗೆ ತುಂಬ ಸೇವ್ ಮಾಡ್ತಾ ಇದ್ರಿ, ಏನೇ ತಗೊಂಡು ನಿಮ್ಮ ಪಾರ್ಟ್ನರ್ಗೂ ತಗೊಳ್ಳೋದು, ಇಟ್ಸ್ ಲೈಕ್ ಬ್ಯಾಲೆನ್ಸ್ಡ್ ಥರ ಲೈಫ್ನ ಲೀಡ್ ಮಾಡ್ತಾ ಇದ್ರಿ. ಬಟ್ ಇವಾಗ ಹೆಂಗೆ ಅಂದರೆ ಓಕೆ,
ಸ್ಪೆಂಡ್ ಮಾಡೋಣ, ಬೇಕಾದ್ರೆ ನಾನು ಸೋಲೋ ಟ್ರಿಪ್ ಹೋಗ್ತೀನಿ, ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತೀನಿ, ತಿನ್ಬೇಕಾ ತಿಂತೀನಿ, ಹಾಕೋಬೇಕಾ ಏನೋ ಒಂದು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ತಗೋಬೇಕಾ ತಗೊತೀನಿ. ಸೊ ನೀವು ನಿಮ್ಮ ಮೇಲೆ ಫೋಕಸ್ಡ್ ಆಗಿದ್ದೀರಾ ಆ್ಯಂಡ್ ಸೆಲ್ಫ್ ಲವ್ ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಆ್ಯಂಡ್ ಪಾರ್ಟ್ನರ್ಶಿಪ್ ಏನಾದರೂ ಆಗಲಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ನೀವು ರೆಡಿ ಇಲ್ಲ. ಯು ಆರ್ ವೆರಿ ಹ್ಯಾಪಿ ಬೈ ಯುವರ್ ಸೆಲ್ಫ್. ನಿಮ್ಮ ಸೆಲ್ಫಲ್ಲೇ ಆ ಒಂದು ಹ್ಯಾಪಿನೆಸ್ ಇದೆ. ಆಲ್ರೆಡಿ ನೀವು ಕಂಟೆಂಟ್ ಆಗಿದ್ದೀರಾ ಲೈಫಲ್ಲಿ, ಅಂದರೆ ಹ್ಯಾಪಿ ಆಗಿದ್ದೀರಾ. ಐ ಥಿಂಕ್ ಯು ಶುಡ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಮೆಸೇಜ್ ಮೇ ಬಿ ನಿಮಗೊಂದು ರಿಯಲೈಸೇಷನ್ ಏನಂತ ಅಂದರೆ, ನಿಮ್ಮ ಕೆಲವೊಬ್ಬೊಬ್ರು ಲೈಫಲ್ಲಿ ಪಾರ್ಟ್ನರ್ ಬೇಕೇ ಬೇಕಾಗುತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೆ. ಬಿಕಾಸ್ ಅವ್ರು ಹೆಂಗೆ ಅಂತಂದರೆ ಎಮೋಷ್ನಲಿ ಬೇರೆಯವ್ರಿಗೆ ಡಿಪೆಂಡ್ ಆಗಿರ್ತಾರೆ, ಫಿನಾನ್ಷಿಯಲಿ ಪ್ರಾಬಬ್ಲಿ ಡಿಪೆಂಡ್ ಆಗಿರ್ತಾರೆ. ಬಟ್ ಕೆಲವೊಬ್ಬೊಬ್ರು ಹೆಂಗೆ ಅಂತಂದರೆ ಅವರಿಗೆ ಎಮೋಷ್ನಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಂದರೆ ಅವರಿಗೆ ಲಿಟ್ರಲಿ ಬೇಡ ಇನ್ನೊಬ್ರದ್ದು ಹೆಲ್ಪ್ ಆಗಿರ್ಬೋದು, ಇನ್ನೊಬ್ರದ್ದು ಗೈಡೆನ್ಸ್ ಆಗಿರ್ಬೋದು, ಇನ್ನೊಬ್ರದ್ದು ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಬೇಡ. ಅವರಿಗೆ ಅವರ ಒಂದು ಹ್ಯಾಪಿನೆಸ್ ಟ್ಯಾಬ್ಲೆಟ್ ಎಲ್ಲಿದೆ ಅನ್ನೋದು ಗೊತ್ತಿದೆ ಅವರಿಗೆ, ಆ್ಯಂಡ್ ಅವರು ಫುಲ್ಫಿಲ್ ಮಾಡ್ಕೊತಾರೆ. ಯು ಆರ್ ಒನ್ ಅಮಾಂಗ್ ದೆಮ್. ನೀವು ಆ ಥರದವರು. ಮೇ ಬಿ ದಿಸ್ ಇಸ್ ಅ ಮೆಸೇಜ್ ಫಾರ್ ಯು ಟು ರಿಯಲೈಸ್ ದ್ಯಾಟ್ ಹ್ಯಾಪಿನೆಸ್ ನಿಮ್ಮ ಒಳಗೆ ಇದೆ. ಜಸ್ಟ್ ಯು ಹ್ಯಾವ್, ಇಟ್ಸ್ ಲೈಕ್ ಏನು ಗೊತ್ತಾ, ನಿಮಗಾದ್ರೂ ಅಡ್ರೆಸ್ ಗೊತ್ತಿದೆ, ಜಸ್ಟ್ ದಟ್ ನೀವು ರೀಚ್ ಆಗಬೇಕು ಅಷ್ಟೆ. ರೀಚ್ ಆಗೋದಕ್ಕೆ ಎಫರ್ಟ್ ಹಾಕಬೇಕು ಅಷ್ಟೆ. ಓಕೆ, ಎರಡೆರಡು ಬಂತು, ಎರಡೆರಡು ತಕ್ಕೊಳ್ಳಲ್ಲ ನಾನು. ಐ ಗೆಸ್ ದೇರ್ ಈಸ್ ಎಂಪ್ರರ್. ಓಕೆ, this is smaller version of emperor. This is, I feel group 2. ನನಗೆ ಈ ಥರ ಮೆಸೇಜಸ್ ತುಂಬ ರೇರ್ ಬರೋದು. ಓಕೆ, ತುಂಬಾನೇ ರೇರ್ ಬರೋದು. ಐ ಫೀಲ್ ನಾನು ಯಾರನ್ನೆಲ್ಲ ನೋಡ್ತಾ ಇದ್ದೀನಿ, ತುಂಬ ಕಾನ್ಫಿಡೆಂಟ್ ಪೀಪಲ್ನ ನೋಡ್ತಾ ಇದ್ದೀನಿ. ಕಾನ್ಫಿಡೆಂಟ್ ಪೀಪಲ್ ನನ್ನ ಈ ರೀಡಿಂಗ್ನ, ಎಸ್ಪೆಷಲಿ ಗ್ರೂಪ್ 2 ರೀಡಿಂಗ್ನ ನೋಡ್ತಾ ಇದ್ದೀರಾ. ನೀವು ಯಾವ ಥರ ಕಾನ್ಫಿಡೆಂಟ್ ಅಂದರೆ, ನಿಮಗೆ ನಿಮ್ಮ ಬೌಂಡ್ರೀಸ್ ಚೆನ್ನಾಗಿ ಗೊತ್ತಿದೆ. ಬಿಕಾಸ್ ಎಂಪ್ರರ್ ಟಾಕ್ಸ್ ಅಬೌಟ್ ಬೌಂಡ್ರಿ. ಎಂಪ್ರರ್ ಕಾರ್ಡ್ ಬಂದಾಗ ಒಂದು ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾನೆ, ಒಂದು ಬೌಂಡ್ರೀಸ್ ಬಗ್ಗೆ ಹೇಳ್ತಾನೆ. ಬಿಕಾಸ್ ಎಂಪ್ರರ್ ದಿಸ್ ಇಸ್ ಕಿಂಗ್. ಅವನಿಗೆ ಅವ್ನ ಬೌಂಡ್ರಿ ಗೊತ್ತಿದೆ, ಅವನಿಗೆ ಎಷ್ಟು ಪವರ್ ಇದೆ ಅವನಿಗೆ ಗೊತ್ತಿದೆ, ನಾನು ಎಲ್ಲಿ ಡಾಮಿನೇಟಿಂಗ್ ತಗೋಬೇಕು, ನಾನು ಎಲ್ಲಿ ಆಕ್ಷನ್ ತಗೋಬೇಕು, ಎಲ್ಲದೂ ಅವನಿಗೆ ಗೊತ್ತಿದೆ. ಆ್ಯಂಡ್ ಲುಕ್ ಎಟ್ ಹಿಸ್ ಏಜ್, ಹಿ ಈಸ್ ಓಲ್ಡ್ ಆಲ್ರೆಡಿ. ಅವನು ಲೈಫಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಗಳನ್ನ ಮಾಡಿದ್ದಾನೆ, ತುಂಬ ಕಡೆ ಆಕ್ಷನ್ಸ್ ತಗೊಂಡಿದ್ದಾನೆ, ತುಂಬ ಎಡವಿದಾನೆ, ಆ್ಯಂಡ್ ಹೀ ಈಸ್ ಹಿಯರ್ ಸಿಟ್ಟಿಂಗ್ ಸ್ಟ್ರಾಂಗ್. ಸೊ ಐ ಫೀಲ್ ನಾನೇನು ನೋಡ್ತಾ ಇದ್ದೀನಿ ಗ್ರೂಪ್ 2. ಇವಾಗ ಹೆಂಗೆ ಗೊತ್ತಾ, ನೀವು ಯಾವ ಥರ ಆಗಿದ್ದೀರಾ ಅಂದರೆ, ನಿಮಗೆ ನಿಮ್ಮ ಫ್ಯಾಮಿಲಿ ಇಂಪಾರ್ಟೆಂಟ್. ಎಂಪ್ರರ್ ಅಂದರೆ 4 ಆ್ಯಂಡ್ 4 ಇಸ್ ಆಲ್ ಅಬೌಟ್ ಫ್ಯಾಮಿಲಿ. ನಿಮಗೆ ನಿಮ್ಮ ಫ್ಯಾಮಿಲಿನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ, ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ, ಎಷ್ಟು ಕನೆಕ್ಟ್ ಆಗಬೇಕು ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಲವ್ ಅಂತ ಅಂದರೆ ನೀವು ಒಂದು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೀರಾ. ಮೆಸೇಜ್ ಬಂದ್ಬಿಟ್ಟು ಗ್ರೂಪ್ 2, ಇಟ್ಸ್ ಲೈಕ್ ಇಟ್ಸ್ ಲೈಕ್ ನೀವು ನಿಮ್ಗಂತಾನೆ ಒಂದು ಎಂಪೈರ್ನ ಬಿಲ್ಡ್ ಮಾಡ್ಕೊಂಡಿದ್ದೀರಾ. ಎಂಪೈರ್ ಅಂದರೆ ಒಂದು ಮನೆ, ದೊಡ್ಡ ಆಸ್ಥಾನ ಎಲ್ಲ ಇದೆ ಅದರಲ್ಲಿ. ನಿಮ್ಮ ಕೇರ್ ಟೇಕರ್ ಇದ್ದಾರೆ, ನಿಮ್ಮ ಜೆನ್ಯೂನ್ ಕೇರ್ ಮಾಡಕ್ಕೆ ನಿಮ್ಮ ಫ್ಯಾಮಿಲಿಯವರು ಇದ್ದಾರೆ, ಊಟ ತಿಂಡಿ ಇದೆ, ನಿಮಗೆ ಎಷ್ಟು ಬೇಕಷ್ಟು ತಲೆ ಕೊಟ್ಟಿದ್ದಾರೆ ದೇವರು. ಐ ಗೆಸ್ ಯು ಆರ್ ಲೈಕ್, ನಿಮಗೆ ಇನ್ನೊಬ್ಬ ಪರ್ಸನ್ ಬಂದು ಕಂಪ್ಲೀಟ್ ಮಾಡ್ಬೇಕನ್ನೋ ಒಂದು ಥಾಟ್ ಇಲ್ಲ. ಬಿಕಾಸ್ ನಿಮ್ಮ ಜೊತೆ ಎಲ್ಲ ಇದೆ ಇವಾಗ, ಟಚ್ ಇಟ್. ಬಿಕಾಸ್ ಇಲ್ಲಿಗೆ ರೀಚ್ ಆಗಿದ್ದಾನೆ ಎಂಪರರ್ ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ ಅವ್ನು ತುಂಬ ಕಷ್ಟಪಟ್ಟು ಬಂದಿರ್ತಾನೆ. ಅವನಿಗೇನೋ ಲಕ್ ಆಗೋದು, ಗಿಫ್ಟ್ ಸಿಗೋದು ಅಲ್ಲ. ಇಟ್ಸ್ ಲೈಕ್ ನೀವು ಕಷ್ಟಪಟ್ಟಿದ್ದೀರಾ ಆ್ಯಂಡ್ ಎಲ್ಲೂ ನಿಮ್ಮ ಒಂದು ಡೈರೆಕ್ಷನ್ ಚೇಂಜ್ ಮಾಡಿಲ್ಲ, ಎಲ್ಲೂ ಎಡವಿಲ್ಲ, ಎಡವಿದ್ರು ಎದ್ದು ಬಂದಿದ್ದೀರಾ. ತುಂಬ ನಿಮ್ಮಲ್ಲಿ ಒಂದು ಮೆಚ್ಯೂರಿಟಿ, ನೆಕ್ಸ್ಟ್ ಲೆವೆಲ್ ಮೆಚ್ಯೂರಿಟಿ ನೋಡ್ತಾ ಇದ್ದೀನಿ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಗ್ರೂಪ್ 2, ಯು ಗೈಸ್ ಆರ್ ವೆರಿ ಮೆಚ್ಯೂರ್ಡ್. ಪಾಸಿಬಿಲಿಟಿ ಇದೆ, ಮೇಷರಾಶಿ ನಿಮ್ದಾಗಿರೋ ಪಾಸಿಬಿಲಿಟಿ ಇದೆ ಇಲ್ಲಿ. ಓಕೆ, ಯಾವುದೇ ರೀತಿ ಬ್ರೇಕಪ್ ಆಗಿರ್ಬೋದು, ಯಾವುದೇ ರೀತಿ ಎಮೋಷ್ನಲ್ ಡ್ಯಾಮೇಜ್ ಆಗಿರ್ಬೋದು, ಅದು ನಿಮ್ಮನ್ನ ಎಫೆಕ್ಟ್ ಮಾಡೋ ಪಾಸಿಬಿಲಿಟಿ ಇಲ್ಲ. ಯಾರೆಲ್ಲ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಐ ಫೀಲ್ ಯು ಆರ್ ವೆರಿ ಮಚ್ ಹ್ಯಾಪಿ. ಆ್ಯಂಡ್ ಈ ಒಂದು ಕನೆಕ್ಷನ್ ಬಗ್ಗೆ ನಿಮಗೆ ಏನಾದ್ರು ಡೌಟ್ ಇತ್ತು ಅಥವಾ ಈ ಪರ್ಸನ್ ಬಗ್ಗೆ ಏನಾದರೂ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿತ್ತು ಅಂದರೆ, ಐ ಗೆಸ್ ನೋ, ಥಿಂಕೇ ಮಾಡಬೇಡಿ. ಬಿಕಾಸ್ ಯಾರನ್ನ ನೀವು ಚೂಸ್ ಮಾಡಿದ್ದೀರಾ, ಇವರು ನಿಮಗೆ ಯಾವತ್ತೂ ವೀಕ್ ಫೀಲ್ ಮಾಡಿಸಲ್ಲ, ನಿಮ್ಮ ಪವರ್ನ ಕಿತ್ಕೊಳ್ಳುವಂಥ ಒಂದು ಪರ್ಸನ್ ಅಲ್ಲ. ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿನ ಮಾಡಿ ಅಂತ ಬಿಡ್ತಾರೆ ಇವರು, ಬಿಟ್ಟು ನಿಮ್ಮ
ಲೈಫ್ಗೆ ಇನ್ನೂ ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಮಾಡೋರಾಗಲ್ಲ. ಆ್ಯಂಡ್ ಐ ಫೀಲ್ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬಂದ ಮೇಲೆ ಅಥವಾ ಬಂದಿರೋದ್ರಿಂದ ಇನ್ನೂ ನೀವು ಲಕ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಜಾಸ್ತಿನೇ ನಿಮ್ಮ ಒಂದು ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ತಾ ಇದ್ದೀರಾ. ನಾನು ಅದು ಹೇಳ್ಬೇಕಾದ್ರೆ 11 ಆಯಿತು. ಇಟ್ಸ್ ಅನ್ ಏಂಜಲ್ ನಂಬರ್. ನಾನು ಯೂಶಲಿ ನಾನು ಹೇಳೇ ಇಲ್ಲ, ದಿಸ್ ಇಸ್ ಫಸ್ಟ್ ಟೈಮ್ ಐ ಗೆಸ್ ನಾನು ಹೇಳಿರೋದು ಆ ಥರ. ಸೊ ಯಾ, ಐ ಫೀಲ್ that's a very important message. Group 2, ಬಿಕಾಸ್ ನೀವು ಯಾರನ್ನ ಡೇಟ್ ಮಾಡ್ತಾ ಇದ್ದೀರಾ, ಯಾರ ಜೊತೆ ಆಲ್ರೆಡಿ ಇದ್ದೀರಾ, ಮೇನ್ ಥಿಂಗ್ ಈಸ್ ಅವ್ರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ನಾಟ್ ದಟ್ ನಿಮ್ಮ ಹತ್ರ ದುಡ್ಡಿದೆ ಅಂತ ಅಲ್ಲ, ಇಟ್ಸ್ ಬಿಕಾಸ್ ನೀವೇನು ಅರ್ನ್ ಮಾಡಿದ್ದೀರಾ ಲೈಫಲ್ಲಿ. ಅದು ಅಗೇನ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಗೊತ್ತಿದೆ, ಇಲ್ಲಿಗೆ ರೀಚ್ ಆಗಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಅದಕ್ಕೆ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಕೆಲವೊಂದೊಂದು ಜನ ದುಡ್ಡಿದೆ, ಅದು ಹೆಂಗಾರು ಬರಲಿ, ದುಡ್ಡಿದೆ ಸಾಕು, ಆ ಥರನೂ ಇರೋರು ಇರ್ತಾರೆ. ಬಟ್ ಈ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವ್ರು ಯಾವ ಥರ ಅಂದರೆ, ಅವ್ರಿಗೆ ನಿಮ್ಮ ಜರ್ನಿ ಗೊತ್ತಿದೆ. ಅವ್ರಿಗೆ ಗೊತ್ತು ನೀವು ಚೈಲ್ಡ್ಹುಡ್ ಇರ್ಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ಕಷ್ಟಪಟ್ಟು ಮೇಲೆ ಬಂದಿರಾ. ಆ್ಯಂಡ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಅವ್ರು ನಿಮ್ಮ ಜೊತೆ ಇದ್ದಾರೆ. ಓಕೆ, ಇಟ್ಸ್ ನಾಟ್ ಜಸ್ಟ್ ಬಿಕಾಸ್ ನಿಮ್ಮ ದುಡ್ಡು ನೋಡ್ಬಿಟ್ಟು ಬಂದಿದ್ದಾರೆ. ನೋ, ದಟ್ ಈಸ್ ನಾಟ್ ದ ಥಿಂಗ್. ಅವ್ರಿಗೆ ನಿಮ್ಮ ಜರ್ನಿ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ದೇರ್ ಈಸ್ 10 of Swords, ಮಧ್ಯದಲ್ಲಿ 10 of Swords. ಇಟ್ಸ್ ಅನ್ ಇಂಡಿಕೇಶನ್ ಏನಾದರೂ ಒಂದು ನೆಗೆಟಿವ್ ಸೈಕಲ್ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ ಅಂದರೆ ಆಲ್ಮೋಸ್ಟ್ ಅದು ಎಂಡ್ ಆಗ್ತಾ ಇದೆ. ಏನಾದರೂ ಒಂದು ಡಿಸಪಾಯಿಂಟಿಂಗ್ ಥಿಂಗ್ ನಿಮ್ಮ ಲೈಫಲ್ಲಿ ಆಗಿದೆ, ಅದು ರಿಲೇಷನ್ಶಿಪ್ಪಿಂದ ಆಗಿರ್ಬೋದು, ಯಾರೋ ಹರ್ಟ್ ಮಾಡಿರೋದಾಗಿರ್ಬೋದು, ಏನೋ ಒಂದು ಡಿಸಪಾಯಿಂಟಿಂಗ್ ಥಿಂಗ್ ಆಗಿದೆ ಅಂದರೆ ಅದಕ್ಕೇ ತಲೆ ಕೊಟ್ಕೊಂಡು ಕೂರಬೇಡಿ. Group 2, ಇಟ್ಸ್ ಅನ್ ಇಂಡಿಕೇಶನ್. 10 ಬಂತು ಅಂದರೆ ಇಟ್ಸ್ ಅನ್ ಇಂಡಿಕೇಶನ್ ಮುಗೀತು, ಆ ಡಿಫಿಕಲ್ಟ್ ಸೈಕಲ್ ಮುಗೀತು. ಎಷ್ಟೇ ರಾಜ ಆಗಿದ್ರು, ಏನೇ ಆಗಿರ್ಬೋದು, ಅವ್ರ ಲೈಫಲ್ಲೂ ಏನೋ ಒಂದು ಪಾಸ್ಟ್ ಇರುತ್ತೆ, ರಿಗ್ರೆಟ್ ಇರುತ್ತೆ. ಮೇ ಬಿ ನಿಮ್ಮ ಲೈಫಲ್ಲೂ ಏನೋ ಒಂದು ಹಳೆಯದು ನೆನಪುಗಳು ಕೊರಿತಾ ಇರೋದು, ಹಳೆ ಸಿಚುವೇಶನ್ ಬಗ್ಗೆ ನೆನಪಾಗೋದು, ಅದೆಲ್ಲ ಥಾಟ್ಸ್ ಇತ್ತು ಅನಿಸುತ್ತೆ. ಬಟ್ ಇಟ್ಸ್ ಅನ್ ಇಂಡಿಕೇಶನ್, ಭಯ ಪಡುವಂಥದ್ದು ಇಲ್ಲ. ಮತ್ತೆ ಹಳೆ ಸ್ಟೋರಿ ನಿಮ್ಮ ಜೊತೆ ರಿಪೀಟ್ ಆಗಲ್ಲ, ಅದು ಮುಗ್ದೋಯ್ತು. ಮತ್ತೆ ನೀವು ಅಷ್ಟೇ ನೋವು ಕೊಡೋದು, ನೋ, ದಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. Group 2, ವೆರಿ ಸೂನ್ ನಿಮ್ಮ ಒಂದು ಲೈಫಲ್ಲಿ ಒಂದು ಫ್ರೆಶ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಹಳೆ ನೋವನ್ನೆಲ್ಲ ಎಂಡ್ ಮಾಡಿ ನೀವು ಹೊಸ ಒಂದು ಸೈಕಲ್ನ ಸ್ಟಾರ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಯು ಹ್ಯಾವ್ ಅರ್ನ್ಡ್ ಇಟ್. ಇಲ್ಲಿವರೆಗೂ ಸ್ಟೇಬಲ್ ಆಗಿದ್ದೀರಾ. ಯಾವುದೊಂದು ಹಳೆ ಮೆಮೊರಿ ನಿಮ್ಮನ್ನ ವೀಕ್ ಆಗೋದಕ್ಕೆ ಬಿಡಬೇಡಿ. ಐ ಫೀಲ್ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಅಟ್ಲೀಸ್ಟ್ ಅನದರ್ 4 to 5 months ಸಿಂಗಲ್ ಆಗೇ ಇರಿ. ಬಿಕಾಸ್ ಸಿಂಗಲ್ ಆಗೇ ನೀವು ಲೈಫ್ನ ಇನ್ನೂ ತುಂಬ ಚೆನ್ನಾಗಿ ಗ್ರೋತ್, ಇನ್ನೂ ತುಂಬ ಥಿಂಗ್ಸ್ನ ಅಚೀವ್ ಮಾಡೋದಕ್ಕೆ ನಿಮಗೆ ಆ ಸ್ಟ್ರೆಂತ್ ಇದೆ. ಆ್ಯಂಡ್ ಐ ಫೀಲ್ ಒಂದು ನ್ಯೂ ಚಾಪ್ಟರ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಯಾವ್ದು ಮುಂಚೆ ವರ್ಕ್ ಆಗಿರಲಿಲ್ಲ, ಯಾವ್ದು ನಿಮಗೆ ತುಂಬ ಬೇಜಾರು ಮಾಡಿದ್ದು, ಅದನ್ನ ನೀವು ಫೈನಲಿ ಹೊರಗೆ ಬಂದು ಸಮಥಿಂಗ್ ನ್ಯೂ ಫ್ರೆಶ್ ಸ್ಟಾರ್ಟ್ ಮಾಡೋದನ್ನು ನೋಡ್ತಾ ಇದ್ದೀನಿ. Group 2, ಓಕೆ. ಸೊ ಎಸ್, ಬ್ಯೂಟಿಫುಲ್ ಮೆಸೇಜ್ ಆಗಿತ್ತು, ಇಂಟ್ರೆಸ್ಟಿಂಗ್ ಮೆಸೇಜ್ ಆಗಿತ್ತು Group 2. ನಿಮಗೇನು ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಹೆಂಗೆ ಅನಿಸ್ತಾ ಇದೆ ವಿಡಿಯೋಸ್ ಪ್ಲೀಸ್ ಹೇಳಿ. ಬಿಕಾಸ್ ಮುಂಚೆ ಬರ್ತಿದ್ದಂಥ ವ್ಯೂಸ್ ಬರ್ತಾ ಇಲ್ಲ. ಐ ಡೋಂಟ್ ನೋ ವಾಟ್. ಗ್ರಾಫ್ ಅನ್ನೋದು ನನಗೆ ಮುಂಚೆ ಬೋದರ್ ಆಗ್ತಾ ಇರಲಿಲ್ಲ. ಬಿಕಾಸ್ ನಾನು ಹೆಂಗೆ ಮಾಡ್ತಾ ಇದ್ದೆ, ನಾನು ವಿಡಿಯೋಸ್ ಹಾಕೊತ ಹೋಗ್ತಾ ಇದ್ದೆ, ಗೈಡ್ ಮಾಡ್ತಾ ಹೋಗ್ತಾ ಇದ್ದೆ. ಬಟ್ ಮೊನ್ನೆ ಏನೋ ಕೂತ್ಕೊಂಡು ಜಸ್ಟ್ ಅನಾಲಿಟಿಕ್ಸ್, ಟ್ರಸ್ಟ್ ಮೀ, ನಾನು ಚೆಕ್ಕೇ ಮಾಡಲ್ಲ ನಾನು ಅದೆಷ್ಟು ವ್ಯೂಸ್ ಬಂತು, ಅದು ಹೆಂಗೆ ಮೇಲೆ ಕೆಳಗೆ ಹೋಯ್ತು, ಅಥವಾ ಎಷ್ಟು ನಾನು ಅರ್ನ್ ಮಾಡಿದೆ, ನಥಿಂಗ್. ಟ್ರಸ್ಟ್ ಮೀ, ನಾನು ಇವತ್ತು ಕೂಡ ಚೆಕ್ ಮಾಡಿದ್ದೀನಿ, ಎಲ್ಲೋ ಗೊತ್ತಿಲ್ಲ. ನಾನು ಚೆಕ್ಕೇ ಮಾಡಲ್ಲ ಅದೆಷ್ಟು ರೆವೆನ್ಯೂ. ಬಿಕಾಸ್ ನಾನು ಏನು ಮಾಡ್ತಾ ಇದ್ದೀನಿ, ದಿಸ್ ಇಸ್ ಔಟ್ ಆಫ್ ಮೈ ಪ್ಯಾಷನ್. ದಿಸ್ ಇಸ್ ಮೈ ಪ್ಯಾಷನ್. ಆ್ಯಂಡ್ ನಾನು ಕಂಪ್ಲೀಟ್ಲಿ ಇದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಡಿಪೆಂಡ್ ಆದರೆ ನನ್ನ ಡಮರೆ ಅಂದರೆ, ಬಿಕಾಸ್ ಯೂಟ್ಯೂಬ್ನ ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಒನ್ ಆಫ್ ಮೈ ಪ್ಯಾಷನ್. ಬಟ್ ಇದಲ್ಲಿ ಗ್ರೋತ್ ಆಗಬೇಕಂತ ನನ್ನ ಒಂದು ಇಂಟೆನ್ಷನ್ ಇದೆ. ದಟ್ಸ್ ವೈ ಫುಲ್ ಕೇರ್ಲೆಸ್ ಆಗಿ ನಾನು ತೊಗೊಳಲ್ಲ. ಓಕೆ, ಮೇ ಬಿ ದಿಸ್ ಇಸ್ ನಾಟ್ ಫಾರ್ ಮನಿ, ಬಟ್ ಮೇ ಬಿ ಇಟ್ಸ್ ಫಾರ್ ನಾನು ಮಾಡ್ತಿರೋದು ಉಪಯೋಗ ಆಗ್ತಾ ಇದೆಯಾ, ನಿಜವಾಗ್ಲೂ ಇಷ್ಟ ಆಗ್ತಾ ಇದೆಯಾ ಅನ್ನೋದು ನಂಗೆ ತುಂಬ ಡೌಟ್ ಬರ್ತಾ ಇದೆ. ಐ ಡೋಂಟ್ ನೋ. ದಟ್ಸ್ ಇಟ್. ಜಸ್ಟ್ ಲೆಟ್ ಮೀ ನೋ. ಏನಾದರೂ ನಿಮ್ಮ ಕಡೆಯಿಂದ ಸಜೆಷನ್ ಇದೆಯಾ, ವಾಟ್ ಈಸ್ ಗೋಯಿಂಗ್ ಆನ್ ಅಂತ.
ಓಕೆ ದೆನ್ ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಯಾರಿಗೆಲ್ಲ ಏನು ಅನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಇನ್ನೊಂದು ಬ್ಯೂಟಿಫುಲ್ ಟಾಪಿಕ್ ವಿಡಿಯೋ ಮೇಲೆ. ಅಷ್ಟರೊಳಗೆ ನಿಮ್ಮ ಕಮೆಂಟ್ಸ್ನ ನೋಡಿರ್ತೀನಿ. ಏನಾದರೂ ಚೇಂಜಸ್ ಇದೆಯಾ, ಲೆಟ್ ಮೀ ಸಿ. Okay, then take care, guys. I love you all. Bye bye. Subscribe ಮಾಡ್ಕೊಳ್ಳೋದನ್ನ ಮರಿಬೇಡಿ. Okay.